ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಗಾಯತ್ರಿ. ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ಲಾಗಲ್ಲಿ ನನ್ನ ಬ್ಯುಸಿ ಮಾರ್ನಿಂಗ್ ರೊಟೀನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಬನ್ನಿ ಇವತ್ತಿನ ಲಾಗ್ಗೆ ಹೋಗೋಣ. ಸೊ ಇವತ್ತು ಬೆಳಿಗ್ಗೆ ನಾನು ಟಿಫನ್ಗೆ ಮೆಂತ್ಯ ಬಾತ್ ಮಾಡ್ಕೊತಾ ಇದ್ದೀನಿ. ಸೊ ಮೆಂತ್ಯ ಸೊಪ್ಪೆಲ್ಲ ಕ್ಲೀನಾಗಿ ಬಿಡಿಸಿಟ್ಕೊಂಡಿದ್ದೀನಿ. ಹಾಗೆ ತರಕಾರಿಗಳೆಲ್ಲ ನನ್ನ ಹಸ್ಬೆಂಡೇ ಹಚ್ಕೊಟ್ರು. ಸೊ ನನ್ನ ಹಸ್ಬೆಂಡು ತುಂಬಾ ಹೆಲ್ಪ್ ಮಾಡ್ತಾರೆ. ಮನೇಲಿದ್ದಾರೆ ಇವಾಗ, ಅದಕ್ಕೆ ನನಗೆ ಎಲ್ಲ ಥರ ಸಹಾಯ ಮಾಡಿಕೊಡ್ತಾ ಇದ್ದಾರೆ. ನಾನೇ ಮಾಡ್ತೀನಿ ಮೆಂತ್ಯ ಬಾತ್ ಅಂದರು ಬೇಡ ನಾನೇ ಮಾಡ್ತೀನಿ ಅಂತ ಅಂದ್ಬಿಟ್ಟು ಇವತ್ತು ನಾನೇ ಮಾಡ್ತಾಯಿದ್ದೀನಿ. ಅಪ್ಪಗೆ ಬೆಳಿಗ್ಗೆ ಲೋ ಶುಗರ್ ಆಗಿತ್ತು, 47 ಬಂದುಬಿಟ್ಟಿತ್ತು. ಸೊ ತಕ್ಷಣ ಭಯಪಟ್ಬಿಟ್ಟು ನಾನು ಸಕ್ಕರೆ ನೀರು ಕೊಟ್ಟೆ. ಅದಾದಮೇಲೆ ನಾನು ಗ್ಲೂಕೋಸು ಇತ್ತು ಮನೇಲಿ. ಸೊ ಲಾಸ್ಟ್ ಟೈಮು ಹಿಂಗೆ ಆಗಿತ್ತು, ಆವಾಗ ಗ್ಲೂಕೋಸ್ ತರಿಸಿದ್ವಿ. ಸೊ ಗ್ಲೂಕೋಸು ಕೂಡ 1 ಲೋಟ ಕೊಟ್ಟೆ. ಸೊ ಇವಾಗ ಪಾಪ ಪರವಾಗಿಲ್ಲ, ಅಪ್ಪಗೆ ಸರಿ ಹೋಗಿದೆ. ಶುಗರ್ ಮೇಂಟೈನ್ ಮಾಡಬೇಕು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ 53 ಒಳಗಡೆ ಬರಲೇಬಾರ್ದು. ಲೋ ಶುಗರ್ ಅಷ್ಟು ಲೋ ಆಗಬಾರ್ದು. ಸೊ ನಮ್ಮ ಅಪ್ಪಗೆ ತುಂಬ ಲೋ ಆಗಿಬಿಟ್ಟಿತ್ತು. ನೈಟು ಹಂಗೆ ಒಂದು ಸರಿ ಗಿಟ್ಟಿನೆಸ್ ಬಂದಿದೆ ಅಂತ ಹೇಳೇ ಇಲ್ಲ ಯಾರಿಗೂ. ಇದೇ ಪ್ರಾಬ್ಲಮ್ ಆಗೋದು, ಹೇಳ್ಕೊಳ್ಳೋದಿಲ್ಲ. ಪ್ರತಿಯೊಂದು ನಮಗೇನೇ ಪ್ರಾಬ್ಲಮ್ ಆದರೂ ಹೇಳ್ಕೊಬೇಕು. ಯಾಕಂದರೆ ಕೆಲವು ಟೈಮಲ್ಲಿ ನಮ್ಮನ್ನು ನಾವೇ ಟೇಕ್ ಕೇರ್ ಮಾಡ್ಕೊಳಕ್ಕಾಗಲ್ಲ, ಆ ಥರ ಪರಿಸ್ಥಿತಿಯಲ್ಲಿರ್ತೀವಿ. ಸೊ ನನ್ನ ಮಗಳು ಇಲ್ಲೇ ಆಟ ಆಡ್ತಾ ಇದ್ದಾಳೆ. ಸೊ ಈಗ ನಾನು 1 ಅಲ್ಲ 2 ಸರಿ ಸೊಪ್ಪು ತೊಳ್ಕೊಂಡಿದ್ದೀನಿ. ಮೆಂತ್ಯ ಸೊಪ್ಪು ಚೆನ್ನಾಗಿ ತೊಳ್ಕೊಂಡು ಟಿಫನ್ ಮಾಡ್ತಾಯಿದ್ದೀನಿ. ಸೊ ನನ್ನ ಹಸ್ಬೆಂಡು ಕೂಡ ಇಲ್ಲಿ ಬರ್ತಿದ್ದಾರೆ. ಕ್ಯಾಮ್ರಾ ನೋಡಿ ಅವರು ಹೋದರು. ಸೊ ಇದಾದಮೇಲೆ ಪಾಪು ನಾನು ಎಲ್ಲಿರ್ತೀನೋ ಅಲ್ಲೇ ಇರ್ತಾಳೆ, ಆಟ ಆಡ್ಕೊಂಡಿದ್ದಾಳೆ. ಸೊ ಅಲ್ಲಿ ರಾಯರ ಮಠಕ್ಕೆ ಹೋಗಿದ್ವಲ್ಲ, ಆವಾಗ ಒಂದು ಬೊಂಬೆ ಕೊಡಿಸ್ಕೊಟ್ಟಿದ್ದೀನಿ ನೋಡಿ. ಆ ಬೊಂಬೆಲಿ ಆಟ ಆಡ್ತಾ ಇದ್ದಾಳೆ ಅವಳು. ಅವಳಿಗೆ ತುಂಬ ಇಷ್ಟ ಆಯಿತು, ಈ ಬೊಂಬೆಲಿ ಆಟ ಆಡ್ತಾ ಇದ್ದಾಳೆ ಅವಳು. ಫ್ರೆಂಡ್ಸ್, ಹಾಗೆ ಕೊತ್ತಂಬರಿ ಸೊಪ್ಪು ಕವರ್ ಫುಲ್ಲು ಇತ್ತು. ನಾನು ಹಾಗೆ ಬಿಟ್ಟರೆ ಇನ್ನು ಅದು ವೇಸ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಯೂಸ್ ಮಾಡೋಣ ಅಂತ ನಾನು ಯೂಸ್ ಮಾಡ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪನ್ನೆಲ್ಲ ಚೆನ್ನಾಗಿ ಯೂಸ್ ಮಾಡ್ತೀನಿ. ಈಗ ಕ್ಲೀನಾಗಿ ಕೊತ್ತಂಬರಿ ಸೊಪ್ಪನ್ನ ಹಚ್ಚಿಟ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಇವಾಗ ಅಕ್ಕಿ ತೊಳ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಅಕ್ಕಿ ತೊಗೊತಾ ಇದ್ದೀನಿ. ಈ ಡಬ್ಬದಲ್ಲಿ ಇಟ್ಟಿದ್ದೀನಿ. ಸೊ ಕೆಳಗಡೆ ಸ್ಟವ್ ಕೆಳಗಡೆನೆ ಒಂದು ಬಾಕ್ಸ್ ಬರುತ್ತೆ. ಸೊ ಅಲ್ಲಿ ಕೆಲವು ಅಕ್ಕಿ, ಗೋಧಿ, ರಾಗಿ ಈ ಐಟಮ್ಸ್ ಎಲ್ಲ ನಾನು ಇಟ್ಕೊಂಡಿದ್ದೀನಿ ಈ ಥರ ಸ್ಟೀಲ್ ಡಬ್ಬದಲ್ಲಿ. ಪಕ್ಕನೇ ಸಿಲಿಂಡ್ರ್ ಕೂಡ ಇದೆ. ಸೊ ನಾನು ಅಕ್ಕಿ ಹಾಕ್ಕೊಂಡೆ. ನಿಜವಾಗ್ಲೂ ಬಗ್ಗೆ ಎದ್ದೇಳೋಕ್ಕೆ ಆಗ್ತಾಯಿಲ್ಲ ಫ್ರೆಂಡ್ಸ್, ಯಾಕಂದರೆ ತುಂಬ ಬೆನ್ನೋವು. ಸಿ ಸೆಕ್ಷನ್ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಎದ್ದೇಳೋದು ಕೂತ್ಕೊಳ್ಳೋದು ಮಾಡಿದ್ರೆ ಬೆನ್ನೋವು ಜಾಸ್ತಿ ಬರುತ್ತೆ, ಒಂದೇ ಕಡೆ ಕೂತ್ಕೊಂಡು ನಿಂತ್ಕೊಂಡಿದ್ರೆ. ಸೊ ಈ ಸಿ ಸೆಕ್ಷನ್ ಆಗಿರೋದಕ್ಕೆ ಆವಾಗಿಂದ ನನಗೆ ಒಂದು ಸ್ವಲ್ಪ ಬೆನ್ನೋವು ಬಂದಿದೆ. ಆಲ್ಮೋಸ್ಟ್ ಎಲ್ಲರಿಗೂ ಬಂದೇ ಬರುತ್ತೆ. ಹಾಗೆ ಫ್ರೆಂಡ್ಸ್, ಈ ವಿಷಯ ಬಗ್ಗೆ ಹೇಳ್ಬೇಕಂತಂದರೆ ಕೆಲವ್ರು ಹೇಳಿದರು, ನಿನಗೆ ಶ್ರೀಮಂತ ಆಗಿಲ್ವಲ್ಲ, ಅದಕ್ಕೆ ನಿನಗೆ ಈ ಥರ ಸಿ ಸೆಕ್ಷನ್ ಆಗೋಯಿತು, ನಾರ್ಮಲ್ ಡೆಲಿವರಿ ಆಗಿಲ್ಲ ಅಂತ ಯಾರೋ ಒಬ್ಬರು ಹೇಳಿದರು. ಸೊ ನನಗೆ ಏನೋ ಅವ್ರು ಹಂಗೆ ಹೇಳಿದ್ರು. ಫಸ್ಟ್ ಟೈಮ್ ನಾನು ಆ ಥರ ಕೇಳಿದ್ದು, ಶ್ರೀಮಂತ ಆಗಿಲ್ಲ ಅಂತಂದರೆ ನಾರ್ಮಲ್ ಡೆಲಿವರಿ ಆಗಲ್ಲ ಅಂತ. ಬಟ್ ಅದು ನಿಜನೋ ಏನೋ ಗೊತ್ತಿಲ್ಲ ಫ್ರೆಂಡ್ಸ್, ನಿಮ್ಗೇನು ಅನಿಸುತ್ತೋ ಕಮೆಂಟ್ ಮಾಡಿ. ನನಗೇನೋ ಅವ್ರು ಹಂಗೆ ಕೇಳಿದ್ರು. ಬಟ್ ನನಗೆ ಸಿ ಸೆಕ್ಷನ್ ಆಗೋಕ್ಕೆ ಕಾರಣ ಏನು ಅಂತಂದರೆ, ನನಗೆ ಐ ಶುಗರ್ ಇತ್ತು. ಪ್ರೆಗ್ನೆನ್ಸಿಯಲ್ಲಿ ಬಂದಿದ್ದು ಅಂತ ಶುಗರ್, ಆವಾಗ ಐ ಶುಗರ್ ಇತ್ತು. ಅದರಿಂದ ನನಗೆ ನಾರ್ಮಲ್ ಡೆಲಿವರಿ ಆಗಿಲ್ಲ. ಯಾಕಂತಂದರೆ ಡಾಕ್ಟ್ರ್ ಹೇಳಿದರು, ಮಗು ಹುಟ್ಟಿದ ತಕ್ಷಣ ಮಗುಗೆ ತುಂಬ ಲೋ ಶುಗರ್ ಆಗುತ್ತೆ. ತಾಯಿಗೆ ಐ ಶುಗರ್ ಇದ್ದರೂ ಮಗುಗೆ ಲೋ ಶುಗರ್ ಆಗುತ್ತೆ, ಉಸಿರಾಡೋಕ್ಕೆಲ್ಲ ಪ್ರಾಬ್ಲಮ್ ಆಗುತ್ತೆ. ಸೊ ನಾರ್ಮಲ್ಗಿಂತ ಸೇಫ್ ಅಂದರೆ ಸಿ ಸೆಕ್ಷನ್ನೇ ಮಾಡ್ಕೊಳ್ಳೋದು ಅಂತ ಹೇಳಿದ್ರು. ಅದಕ್ಕೆ ನಾವು ಸಿ ಸೆಕ್ಷನ್ನೇ ಇರಲಿ ಅಂತ ಒಪ್ಕೊಂಡ್ವಿ. ಸೊ ಈ ಕಾರಣಕ್ಕೆ ಸಿ ಸೆಕ್ಷನ್ ಆಗಿರ್ಬೋದು. ಬಟ್ ಶ್ರೀಮಂತ ಆಗಿರೋದಕ್ಕೆ ಆಗಿಲ್ವಾ, ಸಿ ಸೆಕ್ಷನ್ ಆಗಿದೆಯೋ ಏನೋ ಗೊತ್ತಿಲ್ಲ ನನಗೆ ಸರಿಯಾಗಿ. ಬಟ್ ಈ ಥರ ಒಂದು ಮಾತು ಹೇಳಿದರು. ಬಟ್ ಶ್ರೀಮಂತ ಮಾಡೋದಂದರೆ ತಾಯಿ ಮಗು ಚೆನ್ನಾಗಿ ಡೆಲಿವರಿ ಆದಮೇಲೆ ಚೆನ್ನಾಗಿರಬೇಕು, ಮೀನ್ಸ್ ಆರೋಗ್ಯವಾಗಿರಬೇಕು ಅಂತ ಎಲ್ಲರೂ ಆಶೀರ್ವಾದ ಮಾಡ್ತಾರೆ. ಸೊ ಅವರು ಈ ಥರ ಹೇಳಿದರು. ಬಟ್ ಸಿ ಸೆಕ್ಷನ್ಗಿಂತ ನಂಗೆ ನಾರ್ಮಲ್ ಡೆಲಿವರಿನೇ ಆಗಲಿ ಅಂತ ತುಂಬಾ ಅಂದ್ಕೊಂಡಿದ್ದೆ. ಬಟ್ ನಾರ್ಮಲ್ ಡೆಲಿವರಿ ಆಗಿಲ್ಲ, ಸಿ ಸೆಕ್ಷನ್ ಆಯಿತು. ಇನ್ನೇನು ಮಾಡೋಕ್ಕಾಗಲ್ಲ. ಅಂದರೆ ನನ್ನ ಹೊಟ್ಟೆ ಸ್ವಲ್ಪ ಮೇಲ್ಗಡೆ ಇತ್ತು. ಮಗು ಪೊಸಿಷನ್ಗಿದ್ರೂ ಕೂಡ ಫುಲ್ಲು ನಾರ್ಮಲ್ ಡೆಲಿವರಿಗೆ ಆಗೋಕ್ಕೆ ಯಾವ ಪೊಸಿಷನಲ್ಲಿ ಬರಬೇಕು, ಮಗು ಡೌನು ಅಷ್ಟು ಬರಲಿಲ್ಲ. ಸೊ ಅದಕ್ಕೆ ನನಗೆ ಸಿ ಸೆಕ್ಷನ್ನೇ ಆಗೋಯಿತು. ಸೊ ಆವಾಗಿಂದ ಬೆನ್ನೋವಿದೆ.
ಸೊ ಅದಕ್ಕೆ ನಾನು ಸ್ವಲ್ಪ ಜಾಸ್ತಿನೇ ರೆಸ್ಟ್ ಮಾಡ್ತೀನಿ. ಇದಾದಮೇಲೆ ಮೆಂತ್ಯ ಭಾತಿಗೆ ಒಗ್ಗರಣೆ ಎಲ್ಲ ಹಾಕ್ಕೊಂಡೆ, ಸೊಪ್ಪೆಲ್ಲ ಹಾಕ್ಕೊಂಡು ಇವಾಗ ನೋಡಿ ಮೆಂತ್ಯ ಭಾತ್ ಮಾಡ್ಕೊತಾ ಇದ್ದೀನಿ. ಎಲ್ಲ ರೆಡಿ ಆಗಿಬಿಟ್ಟಿದೆ. ಇವಾಗ ಕುಕ್ಕರ್ ಜೋಡಿಸ್ಬಿಡೋದಷ್ಟೇ. ಇವಾಗ ಕುಕ್ಕರ್ ಜೋಡ್ಸೋಣ ಅಂತ ಅಂದ್ಬಿಟ್ಟು ನನಗೆ ನೆನಪಾಯ್ತು ಗ್ಯಾಸ್ಕೆಟ್ ಎಲ್ಲ ಕರೆಕ್ಟಾಗಿದೆಯಾ ಅಂತ. ಯಾಕಂದರೆ ಗ್ಯಾಸ್ಕೆಟ್ ಕರೆಕ್ಟಾಗಿ ಹಾಕಿಲ್ಲ ಅಂದ್ರೇ ಜಾಸ್ತಿ ನೀರು ಸೋರೋಗೋದು. ಸೊ ಅದಕ್ಕೆ ನಾನು ಕ್ಲೀನಾಗಿ ತೊಳ್ಕೊಂಡು ಕರೆಕ್ಟಾಗಿ ಹಾಕಿದ್ದೀನಿ. ನನ್ನ ಹಸ್ಬೆಂಡ್ ಕರೀತಾಯಿದ್ರು. ಸೊ ಅದಕ್ಕೆ ನಾನು ಹೋಗ್ಬಿಟ್ಟು ಬಂದೆ. ಇವಾಗ ಎಲ್ಲ ಏನೇನು ಬೇಕೋ ಒಗ್ಗರಣೆಗೆ ಹಾಕಿರೋ ಡಬ್ಬಗಳನ್ನೆಲ್ಲ ಅಲ್ಲೇ ಇಟ್ಬಿಟ್ಟಿದ್ದೆ. ಅದಕ್ಕೆ ಒಂದೊಂದೇ ಎಲ್ಲ ಎತ್ತಿಕ್ತಾ ಇದ್ದೀನಿ. ಅವಾಗಿಂದೆಲ್ಲ ಅವಾಗೇ ಎತ್ತಿಕ್ಬಿಟ್ರೆ ಬೆಸ್ಟ್ ಅಂತಲೇ ಹೇಳ್ಬೋದು. ಹಾಗೆ ಪಾತ್ರೆಗಳು ಅಷ್ಟೇ, ಏನೇನು ಬಿದ್ದಿದ್ದೋ ಆ ಪಾತ್ರೆಗಳನ್ನ ಇವಾಗೇ ತೊಳೆದ್ಬಿಡೋಣ ಅಂತ ಅಂದ್ಬಿಟ್ಟು ಏನೇನು ಪಾತ್ರೆಗಳಿತ್ತು ಅದೆಲ್ಲ ತೊಳೆಯೋಕೆ ಹಾಕ್ಬಿಡ್ತಾಯಿದ್ದೀನಿ. ಹಾಗೆ ಏನೇನು ಅಡುಗೆ ಮಾಡೋಕ್ಕೆ ಏನೇನು ಸಾಮಾನುಗಳೆಲ್ಲ ಹೊರಗಡೆ ತೊಗೊಂಡಿದ್ದೋ ಅದನ್ನು ಕೂಡ ನಾನು ಎಲ್ಲ ಒಳಗಡೆ ಎತ್ತಿಟ್ಟು ಇವಾಗ ನಾನು ಒಗ್ಗರಣೆಗೆ ಚಿಮಣಿ ಆನ್ ಮಾಡ್ಕೊಂಡಿದ್ದೆನಲ್ಲ, ಇವಾಗ ಆಫ್ ಮಾಡಿಕೊಂಡೆ. ಸುಮ್ಮನೆ ಹಾಕಿ ವೇಸ್ಟ್ ಮಾಡೋದು ಅಂತ. ಸೊ ಇವಾಗ ನಾನು ಫಾಸ್ಟಾಗಿ ಪಾತ್ರೆಗಳೆಲ್ಲ ತೊಳ್ಕೊತಾ ಇದ್ದೀನಿ. ನನ್ನ ಹಸ್ಬೆಂಡು ನೈಟು ಪಾತ್ರೆಗಳೆಲ್ಲ ತೊಳೆದ್ಬಿಟ್ರು. ನಾನು ಮಗುನ ಮಲಗಿಸ್ಕೊಂಡು ಹಂಗೆ ಮಲ್ಕೊಂಡಿದ್ದೆ. ಅಷ್ಟೊತ್ತಲ್ಲೇ ನನ್ನ ಹಸ್ಬೆಂಡ್ ಹೋಗಿ ಪಾತ್ರೆಗಳೆಲ್ಲ ತೊಳೆದ್ಬಿಟ್ಟಿದ್ದಾರೆ. ಸೊ ಅವ್ರ ಮನೇಲಿದ್ದರೆ ಎಲ್ಲ ಒಂದು ಮಾಡ್ತಾಯಿರ್ತಾರೆ ಏನಾದರೂ. ಬಟ್ ನಾನೇ ಬೇಡ ಅವ್ರ ಕೈಲಿ ಮಾಡಿಸೋದಂತ ನಾನೇ ಮಾಡ್ತೀನಿ. ಸೊ ಅವ್ರಿಗೇನು ಅಂತಂದರೆ ಒಂದು ಸ್ವಲ್ಪ ಎಲ್ಪ್ ಮಾಡೋಣ ಅಂತ ಅವರು. ನಾನೇನಂದರೆ ಅಟ್ಲೀಸ್ಟ್ ರೆಸ್ಟ್ ತೊಗೊಳ್ಲಿ ಮನೇಲಿದ್ದಾರಲ್ಲ ಅಂತ ಒಂದು ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಇದೆ ನಮಗೆ. ನನ್ನ ಕೈಯಲ್ಲಾಗಿಲ್ಲ ಅಂದರೆ ಅವ್ರು ಮಾಡ್ತಾರೆ, ಅವ್ರ ಕೈಯಲ್ಲಾಗಿಲ್ಲ ಅಂದರೆ ನಾನು ಮಾಡ್ತೀನಿ. ಸೊ ಈ ರೀತಿ ಇದೆ. ಅವಾಗವಾಗ ಜಗಳನೂ ಕೂಡ ಆಡ್ಕೊತೀನಿ. ಅದೆಲ್ಲ ಕಾಮನ್ ಅಲ್ವಾ ಫ್ರೆಂಡ್ಸ್, ಗಂಡ ಹೆಂಡ್ತಿರಂದರೆ ಜಗಳಗಳು ಆಡ್ಕೊಳ್ಳೋದು, ಆಮೇಲೆ ಸರಿ ಹೋಗೋದು, ಆಮೇಲೆ ಮತ್ತೆ ಸಮಾಧಾನ ಆಗೋದು, ಮತ್ತೆ ಇನ್ಯಾವಾಗಾದರೆ ಅದಕ್ಕಾದ್ರೂ ಕೋಪ ಮಾಡ್ಕೊಳ್ಳೋದು, ಈ ರೀತಿ ಎಲ್ಲ ಆಗೇ ಆಗುತ್ತಲ್ವಾ. ಸೊ ನಾವು ಕೂಡ ಅಷ್ಟೇ. ನಮಗೆ ಒಂದು ಸ್ವಲ್ಪ ನಾವು ಆ ಟೈಮಲ್ಲಿ ಕೋಪದಿಂದ ಏನಾದರೂ ಮಾತಾಡ್ಬಿಡ್ತೀವಿ. ಆಮೇಲೆ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಯೋಚನೆ ಮಾಡಿಬಿಟ್ಟು ಆಮೇಲೆ ಮತ್ತೆ ಇಬ್ಬರು ಮತ್ತೆ ಮಾತಾಡ್ಕೊಂಡ್ಬಿಡ್ತೀವಿ. ನಿಜ ಹೇಳ್ಬೇಕಂದ್ರೆ ಪ್ರಪಂಚದಲ್ಲಿ ಯಾರ ಜೊತೆ ಆದರೂ ಮಾತಾಡ್ದಿರ ಇರ್ಬೋದು. ಬಟ್ ಕಟ್ಕೊಂಡಿರೋ ಗಂಡನ ಜೊತೆ ಮಾತ್ರ ಮಾತಾಡ್ದಿರ ಇರೋಕ್ಕಾಗಲ್ಲ. ಯಾಕಂದರೆ ಜೊತೆಗೆ ಇರ್ತಾರೆ ಡೇ ಆ್ಯಂಡ್ ನೈಟು. ಅವ್ರಿಗೇನು ಬೇಕೋ ಎಲ್ಲ ನಮ್ಮನ್ನೇ ಕೇಳ್ತಿರ್ತಾರೆ. ಅವ್ರಿಗೇನೇನು ಬೇಕೋ ನಾವೇ ಎಲ್ಲ ಕೊಡಬೇಕು. ಊಟ ಬಡಿಸೋದಿರುತ್ತೆ, ಅವ್ರದ್ದು ಬಟ್ಟೆಗಳು ಒಗ್ಕೊಡೋದು, ಅವ್ರಿಗೇನಾದರೂ ಕೇಳಿದ್ರೆ ಕೊಡೋದು, ಇಷ್ಟೆಲ್ಲ ಇರುತ್ತಲ್ವ. ಸೊ ಏನು ಮಾಡೋಕ್ಕಾಗಲ್ಲ, ಮಾತಾಡ್ಸಿರ ಮಾತ್ರ ಇರೋಕ್ಕಾಗೋದೇ ಇಲ್ಲ. ಬಟ್ ಏನಾದರೂ ತುಂಬ ದೂರ ಹೋಗ್ಬಿಟ್ರೆ ಅಂತೂ ಅವಾಗೇನೋ ಮಾತಾಡ್ಸ್ದಿರ ಇರ್ಬೋದು. ಬಟ್ ಜೊತೆಗೆ ಇದು ಮಾತಾಡ್ಸ್ದಿರ ಇರೋಕ್ಕೆ ಮಾತ್ರ ಆಗೋಲ್ಲ. ಸೊ ಹಸ್ಬೆಂಡಲ್ಲಿ ಆ ಥರ ಇರೋದು ಕೂಡ ಒಳ್ಳೆಯದಲ್ಲ. ಯಾವತ್ತಾದರೂ ಏನೇ ಜಗಳ ಆದರೂ ಮತ್ತೆ ಯಾರಾದ್ರಲ್ಲಿ ಒಬ್ಬರಾದ್ರೂ ಸಾರಿ ಕೇಳಿ ಮತ್ತೆ ಒಂದಾಗ್ಬಿಡ್ಬೇಕು. ಆವಾಗನೇ ಹಸ್ಬೆಂಡ್ ವೈಫು ಬಾಂಡಿಂಗ್ ಅಂತ ಚೆನ್ನಾಗಿರೋದು. ಸೊ ಈಗ ಅವೆಲ್ಲ ವರ್ಕೌಟ್ ಆಗೋಲ್ಲ, ಅದೆಲ್ಲ ಇರಬಾರ್ದು. ಗಂಡ ಹೆಂಡ್ತಿ ಇಬ್ಬರು ಸಮಾನರು ಅನ್ನೋದು ಇಬ್ಬರು ಮೈಂಡಲ್ಲೂ ಇರಬೇಕು. ಆವಾಗ ಮಾತ್ರ ಚೆನ್ನಾಗಿರುತ್ತೆ. ಒಂದು ಒಳ್ಳೆ ಬಾಂಧವ್ಯದಿಂದ ಜೀವನ ಮಾಡ್ಬೋದು ಅಂತ ಹೇಳ್ತೀನಿ. ಈಗ ನನ್ನ ಮಗಳು ಆಟ ಆಡ್ಕೊಂಡೇ ಇರ್ತಾಳೆ. ಬಟ್ ಅವಳಿಗೆ ಜಾಸ್ತಿ ಹೊತ್ತು ಒಬ್ಬಳೇ ಇರೋಲ್ಲ, ನನ್ನ ಹತ್ರನೇ ಬಂದುಬಿಡ್ತಾಳೆ. ನಾನು ಎಲ್ಲಿರ್ತೀನೋ ಅಲ್ಲೇ ಇರ್ತಾಳೆ. ಒಂದೊಂದು ಸರಿ ನಾನು ಹಿಂದೆ ನಿಂತ್ಕೊಂಡಿರ್ತಾಳೆ, ನನಗೆ ಗೊತ್ತೇ ಆಗೋಲ್ಲ ಅವಳು ನಿಂತ್ಕೊಂಡಿರೋದು. ಸಡನ್ನಾಗಿ ಹಿಂದೆ ತಿರುಗ್ತೀನಿ, ನೋಡಿದ್ರೆ ಅವಳು ನನ್ನ ಹಿಂದೆನೇ ಇರ್ತಾಳೆ. ಒಂದೊಂದು ಸರಿ ಬಿದ್ದೋಗಕ್ಕೆ ಹೋಗ್ತಾಯಿದ್ಲು, ಅವಾಗ ನಾನೆಲ್ಲ ಇಟ್ಕೊಂಡ್ಬಿಟ್ಟಿದ್ದೀನಿ. ಅನ್ಎಕ್ಸ್ಪೆಕ್ಟೆಡಾಗಿ ಯಾವಾಗ ಸೈಲೆಂಟಾಗಿ ಬಂದು ನಿಂತ್ಕೊಂಡ್ಬಿಟ್ಟಿರ್ತಾಳೆ, ಗೊತ್ತೇ ಆಗೋಲ್ಲ. ಇವಾಗ ಪಾತ್ರೆಗಳೆಲ್ಲ ತೊಳ್ಕೊಂಡೆ. ಹಾಗೆ ನಾನು ಮೆಂತ್ಯ ಭಾತ್ಗೂ ಇಟ್ಬಿಟ್ಟಿದ್ದೆ. ಇನ್ನೇನು ವಿಷಿಲ್ ಮೇಲೆ ಹೊಡೆಯೋಣ ಅಂದ್ಕೊಂಡೆ, ಅಷ್ಟೊತ್ತಲ್ಲಿ ಅದೇ ಸೈಲೆಂಟ್ ಆಗೋಯ್ತು. ನಾವು ಹೊಡೆಸ್ಕೊಬೇಕಲ್ಲ ಅಂತ ಅಂದ್ಬಿಟ್ಟು ಫ್ರೆಂಡ್ಸ್ ಹಾಗೆ ತೊಳೆದ್ಮೇಲೆ ಒಂದೊಂದೇ ಎತ್ತಿಕ್ಬಿಡ್ತಾಯಿದ್ದೀನಿ. ಸೊ ಇವಾಗ ನನ್ನ ಮಗಳನ್ನ ಎತ್ಕೊಬೇಕು, ಇಲ್ಲಾಂದ್ರೆ ಅವಳು ಬಿಡೋಲ್ಲ. ಅಮ್ಮ 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 ಅಂತ ಇರ್ತಾಳೆ. ಒಂದೊಂದು ಸರಿ ತುಂಬ ಖುಷಿಯಾಗುತ್ತೆ, ಒಂದೊಂದು ಸರಿ ಅಯ್ಯೋ ಏನಪ್ಪ ಕೇಳೋದೇ ಇಲ್ಲ ಮಕ್ಕಳು ನಮ್ಮ ಮಾತುಗಳು ಅಂತ ಅನಿಸ್ಬಿಡುತ್ತೆ. ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಇವಾಗ ಅವಳನ್ನ ಎತ್ಕೊಂಡೆ ಎಲ್ಲ ವರ್ಕ್ ಮಾಡಬೇಕು. ಎಷ್ಟೊಂದು ಸರಿ ಈ ಬೆನ್ನೋವಿದ್ರೂ ಕೂಡ ಸರಿಗೆ ನೈಟ್ ನಿದ್ದೆ ಇಲ್ಲಾಂದರೂ ಕೂಡ ಕೆಲಸ ಮಾಡುವಾಗ ಅವಳನ್ನ ಎತ್ಕೊಂಡೇ ಮಾಡಬೇಕಾಗತ್ತೆ. ಒಂದು ನಿಮಿಷ ಹೋಗಿ ಅಪ್ಪ ಹತ್ರ ಆಟ ಆಡೋಗಿ, ಅಜ್ಜಿ ಹತ್ರ ಆಡೋಗಿ, ಅತ್ತೆ ಹತ್ರ ಈ ತಾತ ಹತ್ರ ಆಡೋಗಿ ಅಂತ ಅಂದರೆ ಕೇಳೋದೇ ಇಲ್ಲ. ಅದೇನೋ ಅವ್ರ ಹತ್ರ ಒಂದು 5 ನಿಮಿಷ ಇರ್ತಾಳೆ ಅಷ್ಟೇ, ಆಮೇಲೆ ಬಂದುಬಿಡ್ತಾಳೆ. ಮಕ್ಕಳಂದ್ರೆ ಹಂಗೆ ಅಲ್ವಾ, ತಾಯಿನ ಬಿಟ್ಟಿರೋದಿಲ್ಲ.
ಸೊ ಇವಾಗ ನೆಕ್ಸ್ಟು ಪಾಪುಗೂ ಏನಾದರೂ ಮಾಡೋಣ ಅಂತ ಮೆಂತ್ಯ ಬಾತು ಅವಳು ತಿನ್ನೋಣ ಅಂತ ಅನ್ನಿಸ್ತು. ಖಾರ ಒಂದು ಸ್ವಲ್ಪ ಇರುತ್ತೆ, ಅದಕ್ಕೆ ನಾನು ಅವಳಿಗೆ ಅಂತ ಶಾವಿಗೆ ಹುರಿದಿಟ್ಕೊಂಡು ತುಪ್ಪದಲ್ಲಿ ಹಂಗೆ ಹಾಲು ಕಾಯಿಸ್ಕೊಂಡಿದ್ದೀನಿ ನೋಡಿ. ಹಂಗೆ ಅವಳಿಗೆ ಹಾಲ್ಗೂ ಒಂಚೂರು ಫೀಡಿಂಗ್ ಬಾಟ್ಲ್ ಕೊಡೋಣ ಅಂತ. ಸೊ ಇವಾಗ ಮೆಂತ್ಯ ಬಾತ್ ರೆಡಿ ಆಗಿದೆ ನೋಡಿ. ಮೆಂತ್ಯ ಬಾತು ಹೀಗಿದೆ, ತುಂಬ ಚೆನ್ನಾಗಿ ಬಂದಿತ್ತು. ಸೊ ನನ್ನ ಮಗಳು ನೋಡಿ, ಅಪ್ಪಗೆ ಲೋ ಶುಗರ್ ಆಗಿತ್ತು ಅಂತ ಅಂದ್ಬಿಟ್ಟು ಲಾಲಿಪಾಪಿ ಕೊಟ್ಟಿದ್ದರೆ ಅವಳು ಎಸ್ಕೊಂಬಂದ್ಬಿಟ್ಟಿದ್ದಾಳೆ. ಅವಳಿಗೆ ಬೇಕಷ್ಟು ತಿಂದ್ಬಿಟ್ಟು ಆಮೇಲೆ ಕೊಟ್ಬಿಡ್ತಾಳೆ. ಆಮೇಲೆ ಬೇಡ ಅನ್ನೋದೊಂದು ಚೆನ್ನಾಗಿ ಕಲ್ತ್ಕೊಂಡ್ಬಿಟ್ಟಿದ್ದಾಳೆ ಫ್ರೆಂಡ್ಸ್. ಯಾವಾಗಲೂ ಅಷ್ಟೇ, ಏನು ಹೇಳಿದ್ರು ಬೇಡ ಅಂತ ಹೇಳ್ಬಿಡ್ತಾಳೆ. ಸೊ ಇದೊಂದು ಕಲ್ತ್ಕೊಂಡ್ಬಿಟ್ಟಾಳೆ ಚೆನ್ನಾಗಿ. ಸೊ ಬೆಳಿಗ್ಗೆ ಎಲ್ಲ ಒಂದೊಂದೇ ಕೆಲಸ ಇರುತ್ತೆ, ಫ್ರೀನೇ ಇರಲ್ಲ. ನನ್ನ ಮಗಳ ಜೊತೆ ಎತ್ಕೊಂಡು ಒಂದು ಸ್ವಲ್ಪ ಆಟ ಆಡೋಣ ಅಂತ. ಅವಳಿಗೆ ಅಡುಗೆ ಮನೇಲಿ ಇರಬಾರ್ದು, ನಾನು ಹಾಲಲ್ಲಿ ಅವಳ ಜೊತೆ ಆಡ್ಕೊಂಡಿರಬೇಕು. ಸೊ ಅವಳು ಆಡ್ತಾಯಿದ್ರೆ ನಾನು ಕುತ್ಕೊಂಡಿರ್ಬೇಕಲ್ಲಿ ಅವಳು ನೋಡಿಕೊಂಡು. ಸೊ ಇದು ಅವಳಿಗೆ ಬೇಕಾಗಿರೋದು. ಬಟ್ ಕೆಲಸಗಳಿರುತ್ತಲ್ವ. ಸೊ ಇವಾಗ ಅವಳಿಗೆ ಪಾಯಸ ಥರ ಮಾಡಿಕೊಡ್ತಾಯಿದ್ದೀನಿ. ಏನಿಲ್ಲ, ಒಂದು ಸ್ವಲ್ಪ ದ್ರಾಕ್ಷಿ ಹಾಕ್ಬಿಟ್ಟು ತುಪ್ಪದಲ್ಲಿ ಶಾವಿಗೆನ ಹುರ್ಕೊಂಬಿಟ್ಟು ಹಾಲು ಹಾಕ್ಬಿಟ್ಟು ಸಕ್ಕರೆ ಹಾಕಿ ಮಾಡ್ತಾಯಿದ್ದೀನಿ ಸಿಂಪಲ್ಲಾಗಿ. ತಿಂತಾಳೇನೋ ಅಂತ. ಆಮೇಲೆ ಇವಾಗ ನಾನು ಪ್ಲೇಟ್ಗೆ ಹಾಕ್ಕೊತಾ ಇದ್ದೀನಿ. ನಾನು ಒಂದು ಸ್ವಲ್ಪ ತಿನ್ಬಿಡೋಣ ಅಂತ ಆರಿಸ್ಕೊತಾ ಇದ್ದೀನಿ. ಜಾಸ್ತಿ ಬಿಸಿ ಇತ್ತು ಫ್ರೆಂಡ್ಸ್. ನನ್ನ ಮಗಳಿಗೆ ನೋಡಿ, ಶಾವಿಗೆ ಎಲ್ಲ ಅಷ್ಟು ಕಷ್ಟಪಟ್ಟು ಮಾಡಿ ಆರಕ್ಕೆಲ್ಲ ಇಟ್ಬಿಟ್ಟು ಅವಳಿಗೆ ತಿನ್ಸೋಣ ಅಂತ ಕೊಟ್ಟರೆ ಒಂದೇ ಒಂದು ಸ್ಪೂನು ತಿಂದಿಲ್ಲ ಫ್ರೆಂಡ್ಸ್. ಅವಳು ಎಷ್ಟೇ ಬಲವಂತ ಮಾಡಿದ್ರು ಒಂಚೂರು ತಿಂದಿಲ್ಲ ಅವಳು. ಎಷ್ಟೇ ತಿನ್ಸಿದ್ರು ತಿನ್ನು ಅಂದರೆ ಹೇಳಿದ್ರು ತಿನ್ನಲಿಲ್ಲ. ಯಾಕೆ ಅಂತಂದರೆ ಒಂದು ಮಿಸ್ಟೇಕ್ ಆಗಿದೆ. ಅವಳು ಎದ್ದಿದ ತಕ್ಷಣ ಅವಳಿಗೆ ಬಿಸ್ಕೆಟು ಮತ್ತು ಅದು ಇದು ತಿಂದ್ಬಿಟ್ಟಿದ್ದಾಳೆ. ಅವರಪ್ಪ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಅವಳು ತಿಂತಾಯಿಲ್ಲ. ಸೊ ಆಮೇಲೆ ನಾನೇ ಹಾಲು ಕುಡಿಸ್ದೆ. ಇವಾಗ ನಾನು ಮಧ್ಯಾಹ್ನ ಹಾಗೆ ಕುಕ್ಕರ್ಗೆಲ್ಲ ಇಟ್ಕೊಂಬಿಟ್ಟೆ ಅನ್ನ ಸಾಂಬಾರು ಮಾಡೋಕ್ಕೆ. ತವೆ ಮಾಡ್ತಾಯಿದ್ದೀನಿ. ಇದಾದಮೇಲೆ ಸೊ ಕೆಲವು ಬಟ್ಟೆಗಳು ಹಂಗೆ ಇತ್ತು. ನಾವು ಟ್ರಿಪ್ಗೆ ಹೋಗಿದ್ವಲ್ಲ, ಸೊ ಅಲ್ಲಿಂದ ಬಂದಮೇಲೆ ಬಟ್ಟೆಗಳು ಹಂಗೆ ಇತ್ತು. ಎಲ್ಲ ಒಂದು ರೌಂಡ್ ಒಗೆಯಕ್ಕೆ ಹಾಕ್ತಾಯಿದ್ದೀವಿ. ಸೊ ನನ್ನ ಮಗಳು ಕೂಡ ಬಂದು ಹಾಕ್ತಾಯಿದ್ದಾಳೆ. ಅವಳೇ ಹಾಗೆ ನೋಡಿ ಕೆಲಸಗಳು ಮಾಡ್ತಾಯಿರೋದು. ಬಟ್ಟೆಗಳು ಒಂದೊಂದೇ ತಗೊಂಡು ಬಂದು ಒಗೆಯಕ್ಕೆ ಹಾಕ್ತಾಯಿರೋದು. ಕರ್ಚಿಪ್ ಸಮೇತ ತಂದು ಹಾಕಿದ್ದಾಳೆ ಅಂದರೆ ಗ್ರೇಟ್ ಅನ್ಬೋದು ನನ್ನ ಮಗಳು. ತುಂಬ ಗ್ರೇಟ್. ನಾನು ಈ ಬಟ್ಟೆಗಳನ್ನೆಲ್ಲ ನೀನೇ ಒಗೆದ್ಬಿಡೆ ಅಂತ ಹೇಳಿದೆ. ಸೊ ಇವಾಗ ವಾಷಿಂಗ್ ಮಿಷಿನ್ಗೆ ಹಾಕಿ ಇವಾಗ ನಮ್ಮವರು ವಾಷಿಂಗ್ ಮಿಷಿನ್ಗೆ ಹಾಕ್ತಾಯಿದ್ದಾರೆ. ಇದು ನಿಜವಾಗ್ಲೂ ವಾಷಿಂಗ್ ಮಿಷಿನ್ ಎಷ್ಟೇ ಕ್ಲೀನ್ ಮಾಡಿದ್ರು ಇಲ್ಲಿ ಬಾತ್ರೂಮಲ್ಲೇ ಇರೋದ್ರಿಂದ ಒಂದು ಸ್ವಲ್ಪ ಸೋಪ್ ನೀರೆಲ್ಲ ಬಿದ್ದೇ ಬಿಡುತ್ತೆ. ಅದು ಇನ್ನೊಂದು ಸರಿ ಕ್ಲೀನ್ ಮಾಡ್ಕೊಬೇಕು. ಈಗ ಪಾಪುಗೆ ಸ್ನಾನ ಎಲ್ಲ ಮಾಡಿಸಿ ಎಲ್ಲ ರೆಡಿ ಮಾಡಿಸಿದ್ದೀನಿ. ಅವರಪ್ಪ ನೀರು ಬಿಡೋಕ್ಕೆ ಅಂತ ಹೋದರು. ಇವಳು ನೋಡಿದ್ರೆ ಹಿಂದೆ ಹೋಗ್ತಾಯಿದ್ದಾಳಪ್ಪ ಅಪ್ಪ ಅಂದ್ಕೊಂಡು. ಸೊ ಬಿಸಿಲಿದೆ ಬಾರೆ ಅಂತ ನಾನು ಅವಳನ್ನ ಕರೆದ್ರೆ ಅವಳು ಬರ್ತಾಯಿಲ್ಲ. ಸೊ ನಾವು ಯಾವಾಗಲೂ ನೀರನ್ನ ಹೊರಗಡೆಯಿಂದ ಪೈಪಲ್ಲೇ ತೊಗೊತೀವಲ್ಲ, ಸೊ ಅದಕ್ಕೆ ಅವರು ತೊಗೊಂಬರಕ್ಕೆ ಹೋಗಿದ್ದಾರೆ. ಸೊ ಫ್ರೆಂಡ್ಸ್, ಈ ಥರ ಇತ್ತು ನನ್ನ ಬ್ಯುಸಿ ಮಾರ್ನಿಂಗ್ ರೊಟೀನು. ಮಧ್ಯಾಹ್ನ ನಾವು ಅನ್ನ ತವೆ ಮಾಡಿದ್ವಿ. ಸೊ ತವೆ ಹೇಗೆ ಬಂದಿದೆ ಅಂತಲೂ ಕೂಡ ತೋರಿಸ್ತೀನಿ ಬನ್ನಿ. ನನ್ನ ಮಗಳು ನೋಡಿ, ಹೊಸ ಡ್ರೆಸ್ಸು ಇವಳಿಗೆ ಮೀಶೋದಲ್ಲಿ ಶಾಪಿಂಗ್ ಮಾಡಿದ್ರು ಅವರಪ್ಪ. ಒಂದು 6 ಜೊತೆ ಬಟ್ಟೆ ಬಂದಿದೆ, ಎಲ್ಲ ಥರ ಕಲರಲ್ಲಿ. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾಳಲ್ವಾ? ಕಮೆಂಟ್ ಮಾಡಿ. ಹೌದು, ನಾನು ಕೇಳೋದೇ ಮಾಡ್ತೋದೆ. ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಫ್ರೆಂಡ್ಸ್, ನಮ್ಮವರು ಸಂಜೆ ಹನಿ ಕೇಕ್ ತಂದಿದ್ದಾರೆ ನನಗೋಸ್ಕರ. ಹನಿ ಕೇಕು ಮತ್ತು ಸಮೋಸ ಇವೆಲ್ಲ ತಂದಿದ್ದಾರೆ. ಮತ್ತು 50-50 ಬಿಸ್ಕೆಟು, ಡಾರ್ಕ್ ಫ್ಯಾಂಟಸಿ, ಎಲ್ಲ ತಂದುಬಿಟ್ಟಿದ್ದಾರೆ ನನ್ನ ಹಸ್ಬೆಂಡು. ಹಾಗೆ ಇನ್ನು ಇದು ಕೇಕು ಆವಾಗಲೇ ಮೊದಲೇ ತೋರಿಸ್ಬಿಟ್ನಲ್ಲ ಅದು. ಸೊ ಇಷ್ಟೆಲ್ಲ ಮಾಡಿದ್ರೆ ಇನ್ನು ಹೆಂಗೆ ನಾನು ವೆಯ್ಟ್ ಕಡಿಮೆ ಮಾಡ್ಕೊಳ್ಳೋದು. ಸೊ ಇದು ಪಾಪುದು ಡಾಲು. ನಾವು ರಾಯರ ಮಠಕ್ಕೆ ಹೋದಾಗ ಅವಳಿಗೆ ಅಂತ ತೊಗೊಂಡಿದ್ದು. ಇಲ್ಲಿ ನೋಡಿ ನಮ್ಮ ಫಿಶ್ಶು ಏನು ಇಲ್ಲಿದೆ ಅಂತ ಅಂದ್ಬಿಟ್ಟು ನೋಡ್ತಾ ಇದೆ. ಫುಲ್ಲು ಆಶ್ಚರ್ಯದಿಂದ, ಶಾಕಿಂದ ನೋಡ್ತಾ ಇದೆ, ಏನಿಲ್ಲಿ ಹಿಂಗಿದೆ ಅಂತ ಅಂದ್ಬಿಟ್ಟು. ಸೊ ಅವಾಗವಾಗ ಫಿಶ್ನ ಮಾತಾಡ್ಸ್ತೀನಿ. ಸೊ ಫಿಶ್ಗೆ ಇವಾಗ ಫುಡ್ ಕೊಡೋ ಟೈಮು. ಫ್ರೆಂಡ್ಸ್, ಇಲ್ಲಿಗೆ ನಾನು ಲಾಗ್ನ ಎಂಡ್ ಮಾಡ್ತೀನಿ. ಸೊ ಈ ವಿಡಿಯೋ ಇಷ್ಟ ಆಯಿತಾ? ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ತಪ್ಪದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಎವ್ರಿವನ್.